ಬೆಂಗಳೂರು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಆರಂಭದಲ್ಲಿ ಹೆಚ್ಚಿನ ಪ್ರಕ್ರಿಯೆ ಚುರುಕಾಗಿ ನಡೆದಿದ್ದವು. ಇದೀಗ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂದರೆ ಎಎಐ ವರದಿ ಸಲ್ಲಿಕೆ ಆಗದೆ ವಿಳಂಬ ಆಗಿದೆ. ಜೂನ್ ಮಧ್ಯಭಾಗದಲ್ಲಿ ಇನ್ನೂ 15 ದಿನ ಕಾಲಾವಕಾಶ ಕೇಳಿದ್ದ ಎಎಐ ಅಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಧಿಕಾರಿಗಳು ಜುಲೈ ಹೊತ್ತಿಗೆ ವರದಿ ಸಲ್ಲಿಸುವ ನಿರೀಕ್ಷೆ ಇತ್ತು. ಅದು ಕೂಡ ಆಗಿಲ್ಲ. ಹಾಗಾದರೆ ಮುಂದೇನು? ರಾಜ್ಯ ಸಚಿವರ ನಡೆ ಏನು ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ. ಬೆಂಗಳೂರು ಸಮೀಪನೇ 2ನೇ ವಿಮಾನ ನಿಲ್ದಾಣ ನಿರ್ಮಿಸಬೇಕು ಅಂದರೆ ಬೆಂಗಳೂರು ಸೆಕೆಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಂಬ ರಾಜ್ಯ ಸರ್ಕಾರದ ವೇಗಕ್ಕೆ ತಾತ್ಕಾಲಿಕವಾಗಿ ಈಗ ತಡೆ ಬಿದ್ದಿದೆ. ಈಗಾಗಲೇ ತಮಿಳುನಾಡು ಸರ್ಕಾರ ಕೈಗೊಂಡ ಹೊಸ ಏರ್ಪೋರ್ಟ್ ನಿರ್ಮಾಣ ಕುರಿತು ಎಎಐ ತಂಡ ವರದಿ ನೀಡಿದೆ. ಆದರೆ ಕರ್ನಾಟಕಕ್ಕೆ ಇನ್ನೂ ಯಾವುದೇ ವರದಿ ನೀಡಿಲ್ಲ. ಇದರಿಂದ ಕೊಂಚ ತಡವಾಗಿದ್ದು ಕೇಂದ್ರ ಸಚಿವಾಲಯವನ್ನು ಕರ್ನಾಟಕ ಸರ್ಕಾರ ಸಂಪರ್ಕಿಸುವ ಸಾಧ್ಯತೆ ಇದೆ. ಕೇಂದ್ರ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ತಂಡವು ಏರ್ಪೋರ್ಟ್ ಯೋಜನೆಗೆ ರಾಜ್ಯ ಸರ್ಕಾರ ಗುರುತಿಸಿದ್ದ 3 ಸ್ಥಳಗಳನ್ನು ಕಳೆದ ಏಪ್ರಿಲ್ 2ನೇ ವಾರವೇ ಪರಿಶೀಲಿಸಿತ್ತು. ಅಲ್ಲಿಂದ ಇಲ್ಲಿಯವರೆಗೆ 3 ತಿಂಗಳು ಕಳೆದಿದೆ. ಇತ್ತೀಚೆಗೆ ಮತ್ತೆ 2 ವಾರ ಸಮಯ ಬೇಕೆಂದು ಕೇಳಿದ ಕೇಂದ್ರ ಅಥಾರಿಟಿ ಆಫ್ ಇಂಡಿಯಾ ತಂಡ ಜುಲೈಗೂ ಮೊದಲೇ ರಾಜ್ಯ ಸರ್ಕಾರಕ್ಕೆ ಸ್ಥಳ ಅಂತಿಮಗೊಳಿಸಿ ವರದಿ ಸಲ್ಲಿಸಬೇಕಿತ್ತು. ಜುಲೈ ಮೊದಲ ವಾರ ಕಳೆದರೂ ಇಲ್ಲಿಯವರೆಗೂ ವರದಿ ಸಲ್ಲಿಕೆ ಆಗಿಲ್ಲ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ರಾಜ್ಯ ಸರ್ಕಾರ 2ನೇ ವಿಮಾನ ನಿಲ್ದಾಣ ಯೋಜನೆ ರೂಪಿಸಿತ್ತು. ಅದರಂತೆ ಹಾರೋಹಳ್ಳಿ, ಕನಕಪುರ ರಸ್ತೆ ಹಾಗೂ ಕುಣಿಗಲ್ ರಸ್ತೆಯಲ್ಲಿನ ತಳಾ 1 ಸ್ಥಳ ಸೇರಿ 3 ಒಟ್ಟು ಸ್ಥಳಗಳನ್ನು ಗುರುತಿಸಿತ್ತು. ಪರಿಶೀಲನೆ ನಡೆಸಿ ಫೈನಲ್ ಮಾಡಿ ವರದಿ ಸಲ್ಲಿಕೆಗೆ ಕೇಂದ್ರ ಪ್ರಸ್ತಾವನೆ ಸಲ್ಲಿಸಿ 4 ತಿಂಗಳು ಕಳೆದಿವೆ. ಎಎಐ ಅಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ತಂಡ ರಾಜ್ಯ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆಗೆ ವರದಿ ಸಲ್ಲಿಸಬೇಕಿದೆ. ವರದಿ ಬರುವುದು ವಿಳಂಬವಾದರೆ ರಾಜ್ಯ ಮೂಲಸೌಕರ್ಯ ಸಚಿವ ಎಂಬಿ ಪಾಟೀಲ್ ಅವರು ನಾಗರಿಕ ವಿಮಾನಯಾನ ಸಚಿವರನ್ನು ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಹೆಚ್ಚುವರಿ 15 ದಿನ ಕಳೆದಿದ್ದರೂ ಸುಮ್ಮನಿದ್ದ ಸಚಿವರು ಇನ್ನೊಂದು ವಾರದಲ್ಲಿ ದೆಹಲಿಗೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆಗೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರನ್ನು ಭೇಟಿಯಾಗಿ ಚರ್ಚಿಸಲಿದ್ದಾರೆ. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಎಂಬಿ ಪಾಟೀಲ್ ಅವರು ಚರ್ಚಿಸಿ ದೆಹಲಿಗೆ ಹೋಗುವ ನಿರೀಕ್ಷೆಯೂ ಕೂಡ ಇದೆ. 3 ಸ್ಥಳಗಳಲ್ಲಿ ಒಂದನ್ನು ಬೆಂಗಳೂರು 2ನೇ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಆಯ್ಕೆ ಮಾಡಿದರೆ ವರದಿ ಮೂಲಕ ಅನುಮೋದನೆ ನೀಡಿದರೆ ಮುಂದೇನು ಎಂಬ ಪ್ರಶ್ನೆ ಎದುರಾಗಬಹುದು. ಅದಕ್ಕೂ ಈಗಾಗಲೇ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಒಪ್ಪಿಗೆ ಸಿಗುತ್ತಿದ್ದಂತೆ ಕಾರ್ಯಸಾಧ್ಯತಾ ವರದಿಯನ್ನು ತಯಾರಿಸಲಾಗುತ್ತದೆ. ಇದರೊಂದಿಗೆ ಮುಂಬೈ ಹಾಗೂ ಇತರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ರಾಜ್ಯದ ಅಧಿಕಾರಿಗಳು ಪರಿಶೀಲಿಸಲಿದ್ದಾರೆ. ಯಾವ ಮಾದರಿಯಲ್ಲಿ ನಿರ್ಮಾಣ ಮಾಡಬೇಕು ಎಂಬುದರ ಮಾಹಿತಿ ಕಲೆ ಹಾಕಲಿದ್ದಾರೆ. ಕೇಂದ್ರ ಒಪ್ಪಿದ ಜಾಗದಲ್ಲಿ ಯಾವ ಭಾಗದಲ್ಲಿ ಟರ್ಮಿನಲ್ ಬರಬೇಕು, ರನ್ವೇ ಬರಬೇಕು, ಪ್ರವೇಶ ನಿರ್ಗಮನ, ಹೆದ್ದಾರಿ ಸಂಪರ್ಕ, ಪಾರ್ಕಿಂಗ್, ಬೋರ್ಡಿಂಗ್ ಏರಿಯಾ ಹೀಗೆ ಎಲ್ಲ ಅಂಶಗಳನ್ನು ಅಧಿಕಾರಿಗಳು ಪರಿಶೀಲಿಸಿ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ವರದಿಯಲ್ಲಿ ಏನಿದೆ ಅಂತ ನೋಡೋದಾದರೆ ರಾಜ್ಯ ಸರ್ಕಾರವು 3 ಸ್ಥಳಗಳ ಪರಿಶೀಲಿಸಿ ವರದಿ ನೀಡಲು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಅಂದರೆ ಎಎಐ 1.21 ಕೋಟಿ ರೂಪಾಯಿ ನೀಡಿದೆ. ಹಾಗಾದರೆ ವರದಿಯಲ್ಲಿ ಏನೆಲ್ಲ ಅಂಶಗಳು ಇರಲಿವೆ? ಆಯ್ಕೆಯಾಗುವ ಸ್ಥಳದ ಹವಾಮಾನ ವರದಿ, ಹವಾಮಾನ ಭವಿಷ್ಯ, ಜಾಗಗಳ ಜಾಮಿತೀಯ ಲಕ್ಷಣ, ಭಾರತೀಯ ಸರ್ವೆ ಇಲಾಖೆ ನಕ್ಷೆ, ಯಾಕೆ ಇಲ್ಲಿ ನಿರ್ಮಿಸಿದರೆ ಉತ್ತಮ, ಈ ಜಾಗದಲ್ಲಿ ನಿರ್ಮಾಣ ಮಾಡದಿರಲು ಕಾರಣ, ಪರಿಣಾಮ ಸೇರಿ ಹಲವು ಅಂಶಗಳು ವರದಿಯಲ್ಲಿ ಇರಲಿದೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ? ಮತ್ತು ಈಗ ಗುರುತಿಸಲಾಗಿರುವ ಜಾಗದಲ್ಲಿ ಯಾವ ಜಾಗದಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಆದರೆ ಸೂಕ್ತ ಎಂದು ನಿಮಗೆ ಅನಿಸುತ್ತದೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.